ವಿಧಾನಸಭಾ ಮತಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದೇ ನನ್ನ ಮೂಲ ಉದ್ದೇಶ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಇಳಕಲ್ದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲರ್ನಿಂಗ್ ಸೆಟ್ ಅಪ್ ಹಾಗೂ ಸ್ಮಾರ್ಟ್ ಕ್ಲಾಸ್ಗಳನ್ನು ಶಾಸಕರು ಉದ್ಘಾಟಿಸಿದ್ದಾರೆ. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಡಳಿತ ನಿರ್ಮಿತ ಕೇಂದ್ರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್, ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಅಳವಡಿಸಿದ ಕಾರ್ಯಕ್ರಮ ಇದಾಗಿದೆ. ಭರತ್ ಕುಮಾರ್ ಅವರ ಸಹಾಯದಿಂದ ಇಳಕಲ್ ತಾಲೂಕಿನ 59 ಹಾಗೂ ಹುನಗುಂದ ತಾಲೂಕಿನ 41 ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಆರಂಭಿಸಲಾಗಿದೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದರು. ಕ್ಷೇತ್ರದ ಎಲ್ಲ ಶಾಲೆಗಳಿಗೂ ಈ ಯೋಜನೆಯನ್ನ ಮುಂದಿನ ಬಾರಿ ತರಲಾಗುತ್ತಿದ್ದು, ಅದಕ್ಕಾಗಿ ಈ ವರ್ಷ ಆಯ್ಕೆಯಾದ ಎಲ್ಲ ಶಾಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ತರಬೇಕಾದ ಜವಾಬ್ದಾರಿ ಶಿಕ್ಷಕರದ್ದಾಗಿದೆ ಎಂದರು. ಸಸಿಗೆ ನೀರು ಎರೆಯುವುದರ ಮುಖಾಂತರ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್, ಮಾನ್ಯ BK ನಂದನೂರು ಸಾಹೇಬರು ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸರ್ವ ಗಣ್ಯರು ಸಸಿಗೆ ನೀರು ಉಣಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ಇಳಕಲ್ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಧನ್ಯವಾದಗಳು ಸರ್. ಎಲ್ಲರಿಗೂ ಮಧು ಬಂಗಾರಪ್ಪ ಮಾಡೋ ನಮಸ್ಕಾರಗಳು. ಇವತ್ತು ಭಾಳ ಹೆಮ್ಮೆ ಏನಂತ ಹೇಳಿದರೆ, ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ನಿಮ್ಮ ಜನಪ್ರಿಯ ಶಾಸಕರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯ್ ಕಾಶಂಪುರ್ ಅವರ ಒಂದು ಮತಕ್ಷೇತ್ರದಲ್ಲಿ, ಹುನಗುಂದ ಮತಕ್ಷೇತ್ರದಲ್ಲಿ ಏನು ಜಿಲ್ಲಾ ಖನಿಜ ನಿಧಿ ಏನಿದೆ, DMF ಫಂಡ್ಸ್ ಏನಿದೆ, ಅದು ಸಂಪೂರ್ಣವಾಗಿ ಇವತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನನ್ನ ಶಾಲಾ ಇಲಾಖೆಗೆ ಸುಮಾರು 100 ಶಾಲೆಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಡ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಬಹಳ ಹಠಾಚಲದಿಂದ ಇವತ್ತು ತಗೊಂಡು ಬಂದು ಇವತ್ತು ನಮ್ಮ ಹುನಗುಂದ ಮತಕ್ಷೇತ್ರದ ಎಲ್ಲ ಮಕ್ಕಳಿಗೂ ಕೂಡ, ಯಾರು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಾ ಇದ್ದಾರೆ, ಅವರ ಭವಿಷ್ಯಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದನ್ನು ಏನು ವಿಜಯ್ ಕಾಶಂಪುರ್ ಅವರು, ನಿಮ್ಮ ಶಾಸಕರು, ನಿಮ್ಮ ನೆಚ್ಚಿನ ಶಾಸಕರು ಮಾಡ್ತಾ ಇದ್ದಾರೆ. ನಾನು ವಿಶೇಷವಾಗಿ ಅವರ ಚಿಂತನೆಗೆ, ಆಲೋಚನೆಗೆ, ಅವರ ಬದ್ಧತೆಗೆ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಚಿಂತನೆಯನ್ನು ಏನು ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ನನ್ನ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿ ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಅವರ ಕೈ ಜೋಡಿಸಿ ಹುನಗುಂದ ಮತಕ್ಷೇತ್ರದ ಯಾವುದೇ ಥರದ ಶಿಕ್ಷಣ ಇಲಾಖೆ ಪರವಾಗಿ ಇಲ್ಲ, ಯಾವುದೇ ಇಲಾಖೆ ಆಗಲಿ, ಆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀನಿ. ಇವತ್ತು ಏನು ನೀವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ನಮ್ಮ ಮಕ್ಕಳ ಭವಿಷ್ಯದ ಹಬ್ಬ ಅಂತಕ್ಕಂಥ ಹೇಳಿ ಕರೆದ್ರೆ ತಪ್ಪಾಗಲಾರ್ದು. ಈ ಹಬ್ಬಕ್ಕೆ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಯ ಮಧು ಬಂಗಾರಪ್ಪ. ನಮಸ್ಕಾರ. ಅನುದಾನದಲ್ಲಿ ಅಳವಡಿಸಿರುವಂತಹ ಲರ್ನಿಂಗ್ ಸೆಟಪ್ ಹಾಗೂ ಸ್ಮಾರ್ಟ್ ಕ್ಲಾಸ್, ಇದರ ಇಂದಿನ ಈ ಒಂದು ಉದ್ಘಾಟನೆ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತಿದ್ದು ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಈ ಜಿಲ್ಲೆಯಲ್ಲಿ ಅನೇಕ ಶಿಕ್ಷಣ ಕ್ಷೇತ್ರಕ್ಕೆ ಬದಲಾವಣೆಯನ್ನು ತರೋದ್ರ ಮುಖಾಂತರ ಇವತ್ತು ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ಆತ್ಮೀಯರು, ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಆದಂಥ BK ನಂದನೂರು ಅವರೇ, ಈ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತಿರುವಂಥ ನಮ್ಮ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾದಂಥ ಆತ್ಮೀಯರಾದಂಥ ಶಂಕರ್ಲಿಂಗ, ಅದನ್ನು ಉಪಯೋಗ ಮಾಡೋದಿಟ್ಟು ದುಡ್ಡು ಅದನ್ನು ಉಪಯೋಗ ಮಾಡಬೇಕಲ್ಲ, ಎಲ್ಲರೂ ಉಪಯೋಗ ಮಾಡ್ರಿ. ರಸ್ತಾಕ್ ಮಾಡ್ರಿ, ಕುಡಿಯ ನೀರಿಗೆ ಮಾಡ್ರಿ, ವಿದ್ಯಾರ್ಥಿಗಳಿಗೆ ಕೊಡ್ರಿ, ಶಾಲೆಗಳ ಕಟ್ಟಡಕ್ಕೆ ಕೊಡ್ರಿ, ಏನಾದ್ರು ಮಾಡ್ಬೇಕಲ್ಲ. ಸುಮಾರು 13 ಕೋಟಿ ರೂಪಾಯಿ. ನಾನು ಬಂದು ನೋಡಿದೆ, ಆ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಕರೆದ ಎಷ್ಟೈತಪ್ಪ ದುಡ್ಡು DMF ಫಂಡ್ ಅಂದೆ.
ಸರ ಇದನ್ನೆಲ್ಲ ಒಡೆದು ಹಾಕಿ ತಿಂದುಬಿಟ್ರಿ, ಆ ಕಡೆ ಈ ಕಡೆ ಹಾಕಿಬಿಟ್ರಿ ಇಲ್ಲ, ಎಲ್ಲ ದಾಖಲೆ ತೊಗೊಂಬ ಅಂತ ಹೇಳಿದೆ. ದಾಖಲೆ ತೆಗೆದು ನೋಡಿದ್ರೆ ಯಾರ್ಯಾರೋ ಬೇರೆ ಬೇರೆ ತಾಲೂಕಿಗೆ ಹಾಕೊಂಡ್ಬಿಟ್ಟಿದ್ರು ದುಡ್ಡು, ಆದ್ರೆ ಬಳಕೆ ಆಗಿರಲಿಲ್ಲ. ಪುಣ್ಯಕ್ಕೆ ದುಡ್ಡು ಬಳಕೆ ಆಗಿರಲಿಲ್ಲ, ಹಂಗೆ ಇತ್ತು. ನಾನು ಹೇಳಿದೆ ಅಧಿಕಾರಿಗಳಿಗೆ, ನನ್ನ ಮತಕ್ಷೇತ್ರಕ್ಕೆ ಸೇರ್ಬೇಕಾಗಿರೋ ದುಡ್ಡು ಎಷ್ಟು ಅಂದಾಗ ಅವನು ಹೇಳ್ದ, ಸರ್ 13 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇರೋದು ಕಲ್ಲು, ಇಲೆಕ್ಕಲ್ಲು. ಇಲ್ಲಿ ಕಲ್ಲು ಎಕ್ಸ್ಪೋರ್ಟ್ ಆದಾಗ ಅದ್ರ ರಾಯಲ್ಟಿ ನಮಗೆ ಬರುತ್ತೆ. ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗೋದು ನಮ್ಮ ತಾಲೂಕಿನಿಂದ. ಅದಕ್ಕೆ 13 ಕೋಟಿ ರೂಪಾಯಿ ಅಂದ ತಕ್ಷಣ ನಾನು ಸೀದಾ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ. ಅವೆಲ್ಲ ಏನು ಇವರು ವರ್ಕ್ ಲಿಸ್ಟ್ ಮಾಡಿದಾರೆ ಅವೆಲ್ಲ ಕ್ಯಾನ್ಸಲ್ ಮಾಡ್ರಿ, ಆ 13 ಕೋಟಿ ನನ್ನ ಮತಕ್ಷೇತ್ರಕ್ಕೆ ಬೇಕು ನನಗೆ ಅಂದೆ. ನಾನು 13 ಕೋಟಿ ರೂಪಾಯಿ ನನಗೆ ಕೊಡಬೇಕು. ಯಾರ್ಯಾರೋ ಬಳಕೆ ಮಾಡ್ಕೊಂಡಿದ್ರು, ಅದು ಬೇಡ, ರಾಜಕೀಯ ಮಾತಾಡೋದು ಬೇಡ ನಿಮ್ಮ ಮುಂದೆ. ಅದಕ್ಕೆ ಅದು ದುಡ್ಡು ತಗೊಂಡು ನಾನು ಮತ್ತೆ ಕೆಲಸ ಮಾಡಿದ್ದೇನು ಅಂದ್ರೆ, ಹಿಂಗೆ ಚರ್ಚೆ ಮಾಡುವಾಗ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳು ಇವತ್ತು ಪಾಪ ಎಷ್ಟೋ ಜನ ಬಡ ಮಕ್ಕಳಲ್ಲಿ ಓದ್ತಾರೆ. ಅವ್ರಿಗೆ ಕೂಡ ಸ್ಮಾರ್ಟ್ ಕ್ಲಾಸು ಇವತ್ತು ಅವಶ್ಯಕತೆ ಇದೆ. ಆ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮಕ್ಕಳು ನೆನೆಸ್ತಾರ, ಆ ಮಕ್ಕಳ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಶಿಕ್ಷಣ ಅನ್ನೋದೇ ಹಾಗೆ, ಅದೊಂದು ದೊಡ್ಡ ಶಕ್ತಿ. ಅದು ಶಿಕ್ಷಣ, ಆ ಶಕ್ತಿಗೆ ಇವತ್ತು ಸ್ಫೂರ್ತಿಯನ್ನ ಕೊಡಬೇಕು, ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಭರತ್ ಅವ್ರನ್ನ ಕರೆದೆ. ನಮ್ಮ ಸ್ನೇಹಿತ ಇದು ಅನಿಲ್ ಅವರಿದ್ರು, ಅವ್ರ ಜೊತೆಗೆ ಅವರು ಕೂಡಿ ಬಂದರು. ನಾನು ಕೇಳಿದೆ, ಭರತ್ ಹಿಂಗೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತ. ಆಯ್ತು ಸರ್ ಮಾಡೋಣ ಅಂತೇಳಿ ಅವರು 2-3 ಶಾಂಪಲ್ ತೋರಿಸಿದ್ರು. ಮತ್ತೊಬ್ಬರು ಇಬ್ಬರು ಬಂದರು, ಯಾರ್ಯಾರು ಏನೇನೋ ತೊಗೊಂಬಂದ್ರು. ಇನ್ನು ಇವರು 7,50,000 ರೂಪಾಯಿಗೆ ಒಂದು ಕ್ಲಾಸನ್ನು ಮಾಡ್ತೀನಿ ಅಂದರು. ಇನ್ನೊಬ್ಬ ಬಂದು 5 ಲಕ್ಷ ರೂಪಾಯಿಗೆ ಮಾಡ್ತೀನಿ ಅಂದ. ನನಗೆ ಸ್ಮಾರ್ಟ್ ಕ್ಲಾಸ್ ಮಾಡಿದರೆ ಯಾರೂ ಕೂಡ ಅದನ್ನು ಬಳ್ಳ ಮಾಡಿ ತೋರಿಸ್ಬಾರ್ದು. ಗುಣಮಟ್ಟದಲ್ಲಿ ಯಾರೂ ಕೂಡ ಅದು ಇಂಥದ್ದು ಮಾಡಿದ್ರು ನೋಡಪ್ಪ ಸುಮ್ಮನೆ ನೆಪಕ್ಕಾಗಿ ಅಂತೇಳಿ ಅನಿಸ್ಕೋಬಾರ್ದು ಅನ್ನೋದಕ್ಕೆ ನಾನು ವಾರ್ನ್ ಮಾಡಿದೆ. ನಾನು ಭರತ್ ಅವ್ರಿಗೆ, ನನಗೆ ಕ್ವಾಲಿಟಿ ಫಸ್ಟ್, ಮೋಸ್ಟ್ ಇಂಪಾರ್ಟೆಂಟ್. ನಾನು ಅವ್ರಿಗೆ ಒಂದೇ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಕೆಟ್ಟ ನೋಡೋದು ಒಂದು ವಾರದಾಗ ಅಂತೇಳಿ ಅಪವಾದ ಕೊಡಬಾರ್ದು. ಕನಿಷ್ಠ ಪಕ್ಷ ಅದು ಒಂದು 10 ವರ್ಷ ಆದರೂ ಅದು ಆ ಕ್ಲಾಸ್ ರೂಮಲ್ಲಿ ಇರಬೇಕು, ಆ ಮಕ್ಕಳಿಗೆ ಉಪಯೋಗ ಆಗಬೇಕು ಅನ್ನೋ ಮಾತನ್ನು ನಾನು ಇವತ್ತು ಭರತ್ ಅವ್ರಿಗೆ. ಆ ನಿಟ್ಟಿನಲ್ಲಿ ಭರತ್ ಕೂಡ ಬಹಳ ಪ್ರಾಮಾಣಿಕತೆಯಿಂದ ಇವತ್ತು ನಮ್ಮ ಶಂಕರ್ಲಿಂಗ್ ಗೋಗಿಯವರು ಮತ್ತು ನಮ್ಮ ಭರತ್ ನಮ್ಮ ನಿರ್ಮಿತಿ ಕೇಂದ್ರದಿಂದ ನಿರ್ವಹಣೆ ಆಯಿತು. ಭರತ್ ಅವರು ಇವತ್ತು ಅದನ್ನ ಯಶಸ್ವಿಯಾಗಿ ನಾನು ನೋಡಿದೆ, ಬಹಳ ಸಂತೋಷ ಪಟ್ಟೆ. 75 ಇಂಚು ಟಿವಿ ಒಂದು ಕಾಲ ಇತ್ತು, 10 ಇಂಚಿನ ಟಿವಿ ಸದ್ಯ ಸಿಕ್ಕಿದ್ದಿಲ್ಲ ನಮಗೆ. ಟಿವಿ ಸದ್ಯ ನೋಡಕ್ಕೆ ಟಿವಿ ಇದ್ದಿದ್ದಿಲ್ಲ ನಮ್ಮ ಕಾಲದಾಗ. ಫೋನ್ ಅಂತೂ ದೂರ ಹೋದ್ವಿ, ಈಗ ನೋಡಕತ್ತೀವಿ ನಾವು ಫೋನು, ಈ ಮೊಬೈಲು ಎಲ್ಲ. ನಮ್ಮ ಕಾಲದಾಗ ರೇಡಿಯೋ ಒಂದೇ, ವಿವಿಧ ಭಾರತಿ. ಭಾಳ ಮಂದಿ ಇದೀವಿ ವಿವಿಧ ಭಾರತಿ ಕೇಳಿದವರು ಮುಂಜಾನೆ, ಅದೊಂದೇ ನಮಗೆ. ಆದರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಾವು ಪಟ್ಟಂತ ಕಷ್ಟ, ನಾವು ನೋಡಿದಂಥ ದಿನಗಳನ್ನ ನಮ್ಮ ಭವಿಷ್ಯದ ಮಕ್ಕಳು ನೋಡಬಾರ್ದು. ಈ ದೇಶದ ಭವಿಷ್ಯವನ್ನು ಕಾಪಾಡುವಂಥವ್ರು ನೀವು ಆಗಬೇಕು. ಅದಕ್ಕೆ ನಿಮಗೆ ಎಲ್ಲದರಲ್ಲಿ ಕೂಡ ನೀವು ಸ್ಮಾರ್ಟ್ ಆಗಿರಬೇಕು. ನೀವು ಸ್ಮಾರ್ಟ್ ಆಗಿದ್ರೆ ಈ ಭೂಮಿ, ಈ ಜಗತ್ತು, ಈ ವಿಶ್ವ ಸ್ಮಾರ್ಟ್ ಆಗತ್ತೆ. ನನ್ನ ಚಿಂತನೆ ನೀವು ಸ್ಮಾರ್ಟ್ ಆಗಿರ್ಬೇಕು. ಅದಕ್ಕೆ ಈ ಒಂದು ಏನು ಕನಿಷ್ಠ ನಿಧಿಯಲ್ಲಿ ಈ ಒಂದು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು 100 ಶಾಲೆಗಳಿಗೆ ಇದು ಒಂದು ಪ್ರಾಯೋಗಿಕವಾಗಿ ಇವತ್ತು 100 ಶಾಲೆಗಳನ್ನು ತೆಗೆದುಕೊಂಡಿದ್ದೀವಿ. ಬಹುತೇಕ ಈ 5 ವರ್ಷದಲ್ಲಿ, ಬಹುತೇಕ ಇನ್ನೊಂದು ಮುಂದೆ ವರ್ಷದಲ್ಲೇ ಇನ್ನುಳಿದಂಥ ಶಾಲೆಗಳು ಏನು ಪ್ರಾಥಮಿಕ ಮತ್ತು ಪ್ರೌಢ, ಅದರ ಜೊತೆಗೆ ನಮ್ಮ ಕೆಲವು ಶಿಕ್ಷಕರು ನನಗೆ ಮನವಿ ಕೊಟ್ಟಾರೆ, ಇಲ್ಲ ನೀವು LPSಗೂ ಕೊಡಬೇಕು ಸರ್ ಅಂತ ಹೇಳಿ. ಖಂಡಿತವಾಗಿ ನಿಮ್ಮ ಮನವಿಯನ್ನು ಕೂಡ ಸ್ವೀಕರಿಸ್ತೀವಿ. LPS ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅಂದ್ರೆ ಒಂದು ಮಾದರಿಯ ಒಂದು ಯೋಜನೆ ಆಗಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಹೊಂದಬೇಕು. ಇದನ್ನ ಬಹುತೇಕ ನಾನು ರಾಜ್ಯ ಸರ್ಕಾರಕ್ಕೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಡೆ ಕೂಡ ತಿಳಿಸಿದ್ದೀನಿ ಮತ್ತು ನಮ್ಮ ಶಿಕ್ಷಣ ಸಚಿವರಿಗೂ ಕೂಡ ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಕೂಡ ತಿಳಿಸಿದಾಗ ಬಹಳ ಸಂತೋಷ ಪಟ್ಟರು. ನಮ್ಮ ಮುಖ್ಯಮಂತ್ರಿ ಕೂಡ ಬಹಳ ಸಂತೋಷ ಪಟ್ಟರು. ಈ ಯೋಜನೆಯನ್ನ ಸರ್ಕಾರದಲ್ಲೇ ಇವತ್ತು ಇದು ಜಾರಿಗೊಳಿಸಿ ನಮ್ಮ ಸರ್ಕಾರಿ ಶಾಲೆಗಳಿಗೆ
ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಒದಗಿಸ್ಬೇಕು ಅನ್ನೋ ಒಂದು ವಿಚಾರ ಕೂಡ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಧು ಬಂಗಾರಪ್ಪನವರಿಗೂ ಕೂಡ ನಾವು ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಒಂದು ಶುಭಾಶಯಗಳನ್ನು ನನಗೆ ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತೇನು ಈ ಒಂದು ಉದ್ಘಾಟನೆಯನ್ನು ಇವತ್ತು ಸಾಂಕೇತಿಕವಾಗಿ ನಾವು ಇಲ್ಲಿ ಇಳಕಲ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇವತ್ತೇ ಎಲ್ಲ ಬಹುತೇಕ ನಮ್ಮ 100 ಶಾಲೆಗಳಿಗೂ ಕೂಡ ಕಂಪ್ಲೀಟ್ ಆಗಿದೆಯಲ್ಲ ಬರೋದು 100 ಶಾಲೆ ಆಗಿದೆಯಾ? 100 ಶಾಲೆಗಳಲ್ಲಿ ಕೂಡ ಇವತ್ತು ಪ್ರಾರಂಭ ಆಗುತ್ತೆ. ನಾನು ಮುಖ್ಯ ಗುರುಗಳಿಗೆ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಈಗಾಗಲೇ ನಮ್ಮ ಗದ್ದನಗಿರಿ ಅವರು ಹೇಳಿದ್ದಾರೆ, ನಮ್ಮ DDP ಅವರು ಹೇಳಿದ್ದಾರೆ, BE ಅವರು ಹೇಳಿದ್ದಾರೆ. ಇವತ್ತು ನಾವು ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ, ತಮ್ಮ ಜವಾಬ್ದಾರಿ ಬಹಳ ಇದೆ. ಯಾಕಂದ್ರೆ ಈ ಭವಿಷ್ಯವನ್ನ ಅವ್ರು ಹೇಳಿದ್ರಲ್ಲ, ದ ಡೆಸ್ಟಿನಿ ಆಫ್ ಎ ಸ್ಟೂಡೆಂಟ್, ದ ಡೆಸ್ಟಿನಿ ಆಫ್ ಅ ನೇಷನ್ ಈಸ್ ಸೇಫ್ಟ್ ಇನ್ ಎ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ. ಕ್ಲಾಸ್ ರೂಮಲ್ಲಿ ಒಂದು ಭವಿಷ್ಯ ನಿರ್ಮಾಣ ಆಗುತ್ತೆ ಆ ಮಗುಗೆ ಭವಿಷ್ಯವನ್ನ ಇವತ್ತು ಬೆಳಕನ್ನ ಇವತ್ತು ಅವನಿಗೆ ನೀಡುವಂಥದ್ದು, ಆ ಶಕ್ತಿಯನ್ನು ತುಂಬುವಂಥ ಕೆಲಸ ತಮ್ಮದಾಗಿದೆ. ಯಾಕಂದ್ರೆ ನೀವು ಶಕ್ತಿ ತುಂಬಿರಂತ ನಾವು ಇಲ್ಲಿ ಬಂದು ನಿಂತೀವಿ. ಅದನ್ನು ನೀವು ತುಂಬುತ್ತಾ ಇರಬೇಕು ಶಕ್ತಿ. ಅವ್ರು ಯಾವುದಾದ್ರೂ ಹಂತದಲ್ಲಿ ಬೆಳೀರಿ. ಯಾಕಂದ್ರೆ ನನಗೆ ಅಷ್ಟು ಗೌರವ ಇದೆ. ಬಹುತೇಕ ನಾನು ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನ ನಾನು ಅನಿವಾರ್ಯ ಅವರ ಕಟ್ಟ ಫಾಲೋವರ್ ಕೂಡ ನಾನು ನೆನೆಸ್ತಾ ಇರ್ತೀನಿ. ನಾನು ಹೇಳಿದ್ದೆ ಒಂದು ದಿವಸ, ಬಹುತೇಕ ನಾನೇನಾದರೂ ಶಿಕ್ಷಕರನ್ನ 5ನೇ ಕ್ಲಾಸಲ್ಲೇ ಹೋಗಿ ಬದುಕು ನೀನು ಈ ಕ್ಷಣನೇ ಸಾಯ್ತೀನಿ ಅಂತ, ಲೀವ್ ಬದುಕು, ಲೀವ್ ಆಸ್ ಇಫ್ ಯು ವೇರ್ ಟ್ರೈ ಟು ಡೈ ಟುಮಾರೋ, ನಾಳೆ ಸಾಯ್ತೀನಿ ಅಂತ ಇರು. ಅದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ, ಲರ್ನ್ ಆಸ್ ಇಫ್ ಯು ವೇ ಟು ಲಿವ್ ಫಾರ್ ಎವರ್. ಲರ್ನ್, ಕಲಿಯೋದು, ಕಲಿಯುವಿಕೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತಿದು. ಇದನ್ನ ನಮ್ಮ ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾಳೆನೇ ಸಾಯ್ತೀನಿ ಅಂತೇಳಿ ನೀನು ಬದುಕು, ಕಲಿ, ನೀನು ಯಾವತ್ತೂ ಸಾಯೋದಿಲ್ಲ ಅಂತ ಹೇಳಿ ಕೂಡ ಬದುಕು ಅಂತ ಹೇಳಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅದರ ಅರ್ಥ ಇವತ್ತು ನಾವು ಕಲಿಯೋದು ಯಾವತ್ತೂ ನಿಲ್ಲೋದಿಲ್ಲ. ದಿನನಿತ್ಯ ಒಂದು ಪಾಠ. ಅದು ಕೇವಲ ವಿದ್ಯಾರ್ಥಿನಿ ಹಂತದಲ್ಲೆಲ್ಲ, ಎಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿದಿನ ಪ್ರತಿ ಕ್ಷಣ ಒಂದು ಪಾಠವಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ವೇದಿಕೆಯೇ ಇವತ್ತು ಉದಾಹರಣೆ ಅನ್ನೋ ಮಾತನ್ನು ನಾನು ಇವತ್ತು ನಿಮ್ಗೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಾನು ಸ್ಮಾರ್ಟ್ ಕ್ಲಾಸ್ ಅಳವಡಿಸ್ಬೇಕು ಅಂತ ಹೇಳಿ ನಾನು ಹಿಂದೆಂದೊಂದು ಕನಸು ಪಟ್ಟಿದ್ದು ವಿಚಾರ ಮಾಡಿದ್ದಿಲ್ಲ. ನಾನು ನೋಡಿದೆ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ, ಇವತ್ತು ಹೆಚ್ಚಿನ ಒಂದು ಒಲವು ನಾವೇ ಪಾಲಕರೇ ಮಾಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿದೆ? ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳು ನಾವು ಶಾಲೆಗೆ ಬರ್ರಿ ನೀವು ಇಲ್ಲಿ ಅಡ್ಮಿಷನ್ ತಗೊಳ್ರಿ ಅಂಥೇಳಿ ನಮ್ಮ ಶಿಕ್ಷಣ ಇಲಾಖೆಯವರು ಮನೆಗೆ ಹೋಗ್ತಾರೆ. ಶಿಕ್ಷಕರು ಮನೆಗೆ ಹೋಗ್ತಾರೆ, ಶಾಲೆಗೆ ಬನ್ನಿ ಅಂತ. ಸರ್ಕಾರ ಕೂಡ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಹೆಣ್ಣು ಮಗುಗೆ ಆ ಶಾಲೆಗೆ ಬಂದ್ರೆ ಅವಳಿಗೆ ಆರ್ಥಿಕ ಅನುಕೂಲವನ್ನ ಪ್ರತಿ ದಿವಸ ಮಗುಗೆ 2 ರೂಪಾಯಿಯನ್ನ ಕೊಡುವಂಥದ್ದು ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. 2 ರೂಪಾಯಿಯನ್ನ ಕೊಡುವಂಥದ್ದು. ಇದರ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಮಧ್ಯವರ್ಗದವ್ರಿಗೆ ಇರ್ಬೋದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಅದು ಎಂಥ ಶಿಕ್ಷಣ ಸಿಗಬೇಕು? ನಮ್ಮ ಪ್ರಥಮ ಆದ್ಯತೆ ಗುಣಮಟ್ಟದ ಶಿಕ್ಷಣಕ್ಕಾಗಿ.
ಗುಣಮಟ್ಟ ಶಿಕ್ಷೆ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸವಲತ್ತುಗಳನ್ನು ಬಹುತೇಕ ನೀವು ನಮ್ಮ ಕಾಲದ ಶಾಲೆಗಳ ಬೇರೆ ಇದ್ವು, ಈಗಿನ ಕಾಲದ ಶಾಲೆಗಳ ಬೇರೆ ಇದಾವೆ. ಯಾಕಂದ್ರೆ ಬಹಳ ಜನ ಶಿಕ್ಷಕರಿದ್ದವರು ನಮ್ಮ ವಯಸ್ಸಿನವರು ಅದ. ಯಾಕಂದ್ರೆ ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಜನಿಸಿದ್ದು ಹೌರಿಗೆ ಗ್ರಾಮದಲ್ಲಿ ನಾನು ಸರ್ಕಾರಿ ಶಾಲೆಗೆ ಹೋಗಿದ್ದೀನಿ. ಇವತ್ತು ನಾನು ನೆನಪಾಗ್ತಾನೆ ಬರುವಾಗ. ಬಹಳ ಪುಣ್ಯವಂತರು ಭಾಗ್ಯವಂತರು ನೀವೆಲ್ಲ ವಿದ್ಯಾರ್ಥಿನಿಯರು ಇಲ್ಲಿ ಇದ್ದವರು. ಯಾಕಂದ್ರೆ ನಮ್ಮ ಕಾಲ ಇತ್ತು, ಪಾಟಿನೂ ಕಷ್ಟ ಇತ್ತು, ಪಾಟಿಗೆ ಬರೆಯುವಂಥ ಪೆನ್ಸಿಲು ಬಹಳ ಕಷ್ಟ ಇತ್ತು. ಅದಕ್ಕೆ ಏನು ಮಾಡ್ತಿದ್ವಿ ಅಂದ್ರೆ ನಾವು ಶಾಲೆ ಬಿಟ್ಟ ಮೇಲೆ ಹಳ್ಳದ ದಂಡಿಗೆ ಹೋಗ್ತಿದ್ವಿ. ಊರಾಗ ಹಳ್ಳದ ದಂಡಿಗೆ ಹೋಗಿ ಏನು ಹುಡ್ಕೊಂಡ್ ಬರ್ತಿದ್ವಿ? ಬಳಪದ ಕಲ್ಲು ಹುಡ್ಕೊಂಡ್ ಬರ್ತಿದ್ವಿ. ಬಳಪದ ಕಲ್ಲು, ಆ ಬಳಪದ ಕಲ್ಲನ್ನು ತೆಗೆದುಕೊಂಡ್ಬಂದು ನಾವು ಪಾಟಿ ಮೇಲೆ ಬರಿತಿದ್ವಿ. ಅಂದ್ರೆ ಪೆನ್ಸಿಲ್ ಇರಲಾರ್ದಂತ ಒಂದು ಸಂದರ್ಭ. ಆ ಶಿಕ್ಷಣವನ್ನು ನಾವು ಪಡೆದಿದ್ವಿ, ಅಂದ್ರೆ ಸರ್ಕಾರಿ ಶಾಲೆಗಳು. ಆಮೇಲೆ ಇನ್ನೊಂದು ಹೆಚ್ಚಿನ ಒಂದು ಆಸಕ್ತಿಗೆ ಅದಕ್ಕೆ ಹೋಗ್ತಿದ್ವಿ ಅಂದ್ರೆ ತಾವೆಲ್ಲ ನಗ್ತೀರಿ, ಖುಷಿ ಪಡ್ತೀರಿ. ಇವತ್ತೇನು ನಿಮಗೆ ಬಿಸಿ ಊಟ ಸಿಗುತ್ತೆ, ಬಹಳ ವ್ಯವಸ್ಥಿತವಾಗಿ ನಿಮಗೆ ಬಿಸಿ ಊಟ, ಇವತ್ತು ಮಧ್ಯಾಹ್ನದ ಬಿಸಿ ಊಟವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಅವತ್ತು ನಮಗೆ ಎಂತ ಬಿಸಿ ಊಟ ಇತ್ತಂದ್ರೆ ಅಮೇರಿಕದ ಉಪ್ಪಿಟ್ಟಿತ್ತು. ಅಮೇರಿಕದ ಉಪ್ಪಿಟ್ಟು ನಾವು ಶಾಲೆಗೆ ಕಲ್ಲು ತಗೊಳ್ಳೋದು, ಒಂದು ತಾಟ್ ತಗೊಳ್ಳೋದು, ಸ್ಟೀಲಿನ ತಾಟು ಬಾರಿಸ್ಕೊಂತ ಹೋಗೋದು, ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ತಾಟ. ನೋಡ್ರಿ ಸರ, ಮುಸ್ಗಂಡಿ ಸರ, ಆ ತಾಟ್ ತಗೊಂಡು ಉಪ್ಪಿಟ್ಟು ತಿನ್ನಕ್ಕೆ ಹೋಗೋದು. ಅದಕ್ಕೆ ಶಾಲೆಗೆ ಬೇಕಾದ್ರೆ ಮಿಸ್ ಮಾಡ್ತಿದ್ವಿ, ಆದ್ರೆ ಉಪ್ಪಿಟ್ಟು ತಿನ್ನಕ್ಕೆ ಎಂದೆಂದು ನಾವು ಮಿಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಈ ಮಾತನ್ನು ಹಂಚ್ಕೊಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಒಂದು ಕಾಲ ಇತ್ತು ಈ ಪರಿಸ್ಥಿತಿ, ಇವತ್ತು ಒಂದು ಕಾಲ ಬಂದಿದೆ ನಿಮಗೆ. ಇವತ್ತು ಈ ಲರ್ನಿಂಗ್ ಸೆಟಪ್ ಮತ್ತು ಸ್ಮಾರ್ಟ್ ಕ್ಲಾಸ್ ಇವತ್ತು ನಿಮಗೆ ಲಭ್ಯವಾಗಿದೆಯಲ್ಲ, ನೀವು ನಿಜವಾಗಲೂ ಪುಣ್ಯವಂತರು, ಭಾಗ್ಯವಂತರು ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಿದ್ವಿ. ನಾವು ಗದ್ದೆನಕೇರಿಯವರು, ನಮ್ಮ ಶರಣಪ್ಪನ ಅಂದೇಳವರು, ಅನೇಕ ಜನ ನಮ್ಮ ಹಿರಿಯರು ಏನಾದರೂ ಒಂದು ಬದಲಾವಣೆ ತರೋಣ. ಸಹಜವಾಗಿ ನಮಗೆ ಅನುದಾನ ಸಿಗುತ್ತೆ ಸರ್ಕಾರದಲ್ಲಿ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಕಳೆದ 5 ವರ್ಷ ಬಹುತೇಕ ನಾನು 2017-18ರಲ್ಲಿ ಇಲ್ಲೇ ನಮ್ಮ ಶಂಕರ್ಲಿಂಗ್ ಹೋಗಿ ಇದ್ದಾರೆ. ಇದೇ ಖನಿಜ ನಿಧಿ ಅಡಿಯಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ಶಾಲೆಗೆ ಕೂಡ ಅಂಗವಿಕಲರಿಗಾಗಿರ್ಬೋದು, ಶಾಲೆಗಳಿಗೆ ಕಟ್ಟಡಕ್ಕಾಗಿರ್ಬೋದು ಕೊಟ್ಟಿದ್ವಿ. ಕಳೆದ 2018ರಿಂದ 23ವರೆಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಇವತ್ತು ಖನಿಜ ನಿಧಿ ಅಂತ ಹೇಳಿ ಏನು ಒಂದು ರಾಯಲ್ಟಿಯನ್ನು ಕಟ್ತೀವಿ ನಾವು ಸರ್ಕಾರಕ್ಕೆ. ಈ ಗ್ರಾನೈಟ್ ಇರ್ಬೋದು, ಉಸುಗಿರ್ಬೋದು, ಇನ್ನೊಂದಿರ್ಬೋದು, ರಾಯಲ್ಟಿಯನ್ನು ಏನು ಕಟ್ತೀವಿ ಅದು ಫಂಡ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಮಾ ಆಗುತ್ತೆ. ಸುಮಾರು 13 ಕೋಟಿ ರೂಪಾಯಿ 18ರಿಂದ 23ವರೆಗೂ. ಪುಣ್ಯಾತ್ಮರು, ನಾನು ಯಾರಿಗ ಬಗ್ಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ. 18ರಿಂದ 23ವರೆಗೂ ಇರುವಂತ ಅನುದಾನವನ್ನ ಬಳಕೆ ಮಾಡಲಾರ್ದೆ ದುಡ್ಡು ಇಟ್ಟಿದ್ರು ಪುಣ್ಯಾತ್ಮರು. ನನ್ನ ಪುಣ್ಯ ಅದು ನಿಮ್ಮ ಪುಣ್ಯ. ಅದನ್ನು ಉಪಯೋಗ ಮಾಡಲಾರ್ದೆ ಇಟ್ಟಾರೆ ದುಡ್ಡು. ಅದು ಉಪಯೋಗ ಮಾಡಬೇಕಲ್ಲ, ಎಲ್ಲರೂ ಉಪಯೋಗ ಮಾಡ್ರಿ. ರಸ್ತಾಕ್ ಮಾಡ್ರಿ,